ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಎಷ್ಟನೇ ಕ್ವಶನ್ ಪೇಪರ್ ಅಂದ್ರೆ ಏನು ವೆಬ್ಸೈಟಲ್ಲಿ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಾನಲ್ಲ ಆ ಮಾಡಲ್ ಕ್ವಶನ್ ಪೇಪರ್ 17 ನೋಡ್ರಿ. ಇದು 17 ಕ್ವಶನ್ ಪೇಪರಲ್ಲಿರುವಂತಹ ಮ್ಯಾಥ್ಸನ್ನು ನಾವಿಲ್ಲಿ ಬಿಡಿಸ್ತಾ ಹೋಗ್ಬೇಕಾಗತ್ತಾ ನೋಡ್ರಿ. ಮ್ಯಾಥ್ಸ್ ಓನ್ಲಿ ಮ್ಯಾಥ್ಸ್ ಅಷ್ಟ ಕ್ವಶನನ್ನು ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತಾ ನೋಡ್ಬೇಕು. ಮ್ಯಾಥ್ಸ್ 31ನೇ ಕ್ವಶನ್ ಏನಾಯ್ತಪ್ಪ, 17ನೇ ಮಾಡಲ್ ಕ್ವಶನ್ ಪೇಪರ್ದಾಗ 31ನೇ ಕ್ವಶನ್ ಏನೈತೆ ಅಂದಾಗ, ಒಂದು ಸಂಖ್ಯೆ ಅದರ ಎರಡರಷ್ಟಿಗೆ ಸೇರಿಸಿದಾಗ 222 ಸಿಗುತ್ತದೆ, ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸ್ಕ್ರೀನ್ ಮ್ಯಾಗ ಕ್ವಶನ್ ನೋಡ್ರಿ, ಓದ್ ನೀವು. ಇನ್ನು ಏನು ಕೊಟ್ಟಿದ್ದಾನ, ಒಂದು ಸಂಖ್ಯೆ ಐತತ್ತ, ಅದಕ್ಕೆ ಎರಡರಷ್ಟು ಸೇರಿಸಿದಾಗ ಎಷ್ಟಾಗುತ್ತ, ಇಲ್ಲಿ 2 to 2 ಆಗತ್ತ ನೋಡ್ರಿ. ಇಲ್ಲಿ ನಮ್ಗೆ ಎಕ್ಸ್ ಬೆಲೆಯನ್ನು ಕಂಡು ಹಿಡ್ಕೋಬೇಕು. 3x ಆಗುತ್ತಾ, 3x = 222 ನೋಡ್ರಿ. x = 2 to 2 ಡಿವೈಡೆಡ್ ಬೈ 3. 3 ಒಂದಲೇ 3 ಏಳೆ, ಇಲ್ಲಿ ಎಷ್ಟು ಹೋಯ್ತು, 1 ಹೋಯ್ತು. ಮತ್ತು 3 ನಾಲ್ಕಲೆ ನೋಡ್ರಿ, ನಮ್ಗೆ ಎಕ್ಸ್ ಬೆಲೆ ಎಷ್ಟು ಸಿಗುತ್ತಾ, x = 74 ಆಗತ್ತಾ. ನಮ್ದು ಆಪ್ಷನ್ ಇಲ್ಲಿ 3 ಕರೆಕ್ಟ್ ಆಗತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋದಾಗ 32ನೇ ಕ್ವಶನ್ ನೋಡ್ರಿ. 10 ಮತ್ತು 15 ಮತ್ತು 20ರ ಸರಾಸರಿಯನ್ನು ಕಂಡುಹಿಡಿ ಅಂದನ. ಯಾವ್ಯಾವ ಸಂಖ್ಯೆ 10 ಪ್ಲಸ್ 15 ಪ್ಲಸ್ 20, ಇವು ಮೂರು ಸಂಖ್ಯೆಗಳ ನೋಡ್ಬೇಕು. ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗುತ್ತಾ ಪ್ಲಸ್, ಇಲ್ಲಿ 30 45 ಆಗತ್ತಾ, 45 ಡಿವೈಡೆಡ್ ಬೈ 3 ಆಗತ್ತಾ. 3 ಒಂದಲೇ ಇಲ್ಲಿ ನೋಡ್ರಿ, 1 ಹೋಯ್ತು, 3 ಐದ್ಲೆ ನಮ್ಗೆ ಎಷ್ಟಾಗತ್ತಾ ಸರಾಸರಿ, ಇಲ್ಲಿ 15 ಆಗತ್ತಾ. ನೋಡ್ಬೇಕು ನೀವು, ಆಪ್ಷನ್ 2 ಕರೆಕ್ಟ್ ಆಗತ್ತಾ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. 33ನೇ ಕ್ವಶನ್ ಏನೈತಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಕ್ವಶನ್ ಏನೈತೆ ಅನ್ನೋದ. ಎರಡು ಸಂಖ್ಯೆಗಳ ಸರಾಸರಿ 20, ಒಂದು ಸಂಖ್ಯೆ 18 ಆದರೆ ಇನ್ನೊಂದು ಸಂಖ್ಯೆ ಎಷ್ಟಂತ ಕೇಳಿದಾನ. ಎರಡು ಸಂಖ್ಯೆಗಳ ಸರಾಸರಿ ಅಂದಾಗ 2 ಇಂಟು ಸಂಖ್ಯೆ ಸರಾಸರಿ ಎಷ್ಟೈತಿ, 20 ಐತಿ. ಎಷ್ಟಾಗತ್ತ, 40 ಆಗತ್ತ ನೋಡ್ರಿ. ಒಂದು ಸಂಖ್ಯೆ ಎಷ್ಟು ಕೊಟ್ಟಾನ, ಒಂದು ಸಂಖ್ಯೆ ಅಂತಂದಾಗ ಈಗ ಒಂದು ಸಂಖ್ಯೆದ ಎಷ್ಟು ಕೊಟ್ಟಾನ, 18 ಕೊಟ್ಟಾನ. ಇಲ್ಲಿ ನಮಗ 40ರಾಗ -18 ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತ, 22 ಸಿಗುತ್ತ. ನೋಡ್ಬೇಕು ನೀವು ಆಪ್ಷನ್ದಾಗ, ಆಪ್ಷನ್ 1 ಇಲ್ಲಿ ನಮ್ದು ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ, 34ನೇ ಕ್ವಶನ್ ನೋಡ್ಬೇಕು ನೀವು. ಕ್ವಶನ್ 12ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು ಎಷ್ಟದಾವತ್ತಂದು ಕೇಳಿದಾನೆ. 12ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆ ಅಂತಂದು ನೋಡಿದಾಗ 12 ಇಂಟು 1 = 12. ಅದೇ ರೀತಿಯಾಗಿ 12 ಇಂಟು 2 = 24. ಇವಾಗ 12 ಇಂಟು 3, 12 ಇಂಟು 4, 12 ಇಂಟು 5, 12 ಇಂಟು 6, 12 ಇಂಟು 7, 12 ಇಂಟು 8. ಇನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕು. 12 4 48, 12 5 60, 12 6 72, 12 84, 12 ನೋಡ್ರಿ. 2 ಅಂಕಿಯ ಸಂಖ್ಯೆಗಳು ಎಷ್ಟು ಬಂದು 96 ನೋಡ್ರಿ. ಅತಿ ದೊಡ್ಡ ಸಂಖ್ಯೆ 2 ಅಂಕಿಯದಂದಾಗ 96 ಆಗುತ್ತಾ. 8 ಸಂಖ್ಯೆ ಇದಾವ, 8 ಸಂಖ್ಯೆ ಇದಾವ ನೋಡ್ರಿ. 12 9 ಎಷ್ಟಾಗುತ್ತ ನೀವು ಇಲ್ಲಿ ನೋಡ್ಬೇಕು. 12 9 108 ಆಗತ್ತ. 108 ಇದು 2 ಅಂಕಿ ಸಂಖ್ಯೆ ಅಲ್ಲ, 3 ಅಂಕಿಯ ಸಂಖ್ಯೆ ಆಗತ್ತ ನೋಡ್ರಿ. 96 2 ಅಂಕಿಯ ಸಂಖ್ಯೆ ಆಗತ್ತ. ನಮಗಿಲ್ಲಿ ಎಷ್ಟು ಸಂಖ್ಯೆ ಅದಾವ ಅಂದಾಗ 8 ಸಂಖ್ಯೆಗಳು ಇಲ್ಲಿ ಅದಾವ. ನೋಡ್ಬೇಕು ನೀವು, ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು 35ನೇ ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋದಾಗ, ಕ್ವಶನ್ ಅನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು. ಏನೈತಿಪ್ಪ ಕ್ವಶನ್, 5 ಡಿವೈಡೆಡ್ ಬೈ 7
ಮೈನಸ್ 3/7 ಸರಳೀಕೃತ ಮೌಲ್ಯ ಎಷ್ಟೈತೆ ಅಂತಂದು ಕೇಳಿದಾನ. ನೋಡ್ಬೇಕು ನಾವಿಲ್ಲಿ ಸರಳೀಕೃತ ಮೌಲ್ಯ ಎಷ್ಟೈತೆ ಅನ್ನೋದು. ನೋಡ್ರಿ 5/7 ಮೈನಸ್ 3/7 ಎರಡೂ ಕಡೆ ಛೇದದಾಗ 7 ಐತಿ. ನಾವಿಲ್ಲಿ ನೋಡ್ಬೇಕು 7 ಇಟ್ಕೊಂಡು ನೋಡ್ರಿ 5ರ 3 ಕಳೆದ್ರೆ ಎಷ್ಟು ಹೋಯ್ತು? 2 ಹೋಯ್ತು. 2/7 ನಮ್ದು ಇಲ್ಲಿ ಆನ್ಸರ್ ಆಗುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು ಏನೈತಿ ಕ್ವಶನ್ 2, 3 ಮತ್ತು 4ರ LCM ಅನ್ನ ಕಂಡುಹಿಡಿ ಅಂದಾನ. 2, 3, 4ರ LCM ತೆಗಿಬೇಕು ನಾವು. 2 1 3 ಹೋಯ್ತು, 2 2 ನೋಡ್ಬೇಕು ನಾವು ಇವಾಗ ಇಂಟು ಮಾಡಬೇಕು. 2 3 6, 6 2 12 ನೋಡ್ಬೇಕು ನಮ್ದು LCM ಎಷ್ಟಾಯ್ತು? 12 ಆಯ್ತು. ನೋಡ್ಬೇಕು LCM 12 ಆಯ್ತು. ಆಪ್ಷನ್ ನಮ್ದು ಇಲ್ಲಿ 3 ಕರೆಕ್ಟ್ ಆಗುತ್ತೆ 36ನೇ. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನ್ ಅನ್ನು ನೋಡ್ತಾ ಹೋದಾಗ 37ನೇ ಕ್ವಶನ್ ಏನೈತಿ? 4 × 3 - 1ರ ಮೌಲ್ಯ ಎಷ್ಟಾಗತ್ತೆ? 4 × 3 - 1 ನೋಡ್ಬೇಕಿಲ್ಲಿ 4 3 12 -1 ಅಂದಾಗ ನಮಗಿಲ್ಲಿ ಆನ್ಸರ್ 11 ಬರುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತಾ 37ನೇ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನ್ ಅನ್ನ ಇಲ್ಲಿ ನಾವು ನೋಡ್ತಾ ಹೋದಾಗ 38ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಸ್ಕ್ರೀನ್ ಮೇಲೆ ನೋಡಬೇಕು. 15/500 ಎಷ್ಟು ಶೇಕಡಾಕ್ಕೆ ಸಮನಾಗುತ್ತಂತಂದು ಕೇಳಿದಾನ. 15/500 ಇದು ಎಷ್ಟು ಪರ್ಸೆಂಟ್ ಅಂದಾನ? 100 ನೋಡ್ರಿ 0 5 1 5 3 ನೋಡ್ಬೇಕು ನಾವು ಇಲ್ಲಿ 3% ಸಮ ಆಗುತ್ತಾ. ಆಪ್ಷನ್ ನಮ್ದು ಇಲ್ಲಿ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು. ಮಳೆಯ ದಿನದಂದು 50 ವಿದ್ಯಾರ್ಥಿಗಳ ತರಗತಿಯಲ್ಲಿ 30% ಹಾಜರಿದ್ದರು. ತರಗತಿಯಿಂದ ಗೈರುವಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಕೇಳಿದಾನ. ನೋಡ್ರಿ ಟೋಟಲ್ ಎಷ್ಟು ಜನ ಅದಾರ? 50 ಜನ ಅದಾರ. ನೋಡ್ರಿ 30% ಹಾಜರದಾರ. ಇನ್ನ ಎಷ್ಟು ಪರ್ಸೆಂಟ್ ಹಾಜರಿಲ್ಲ ಅಂದಾಗ 60% ಹಾಜರಿರೋದಿಲ್ಲ. 60% ಅಂದ್ರೆ ಡಿವೈಡೆಡ್ ಬೈ 100. ಇದೊಂದು 0 ಇದೊಂದು 0 ಇದೊಂದು ಹೋಯ್ತು. 5 6 ಎಷ್ಟು? 30 ನೋಡ್ಬೇಕು. 30 ಜನ ವಿದ್ಯಾರ್ಥಿಗಳು ಹಾಜರಿರೋದಿಲ್ಲ. 6 5 30 ಆಗುತ್ತ. ನಾವಿಲ್ಲಿ ನೋಡ್ಬೇಕಾಗತ್ತ. ಸಾರಿ ಒಂದ್ ಸ್ವಲ್ಪ ಕ್ವಶನ್ ರಾಂಗ್ ಆಗೈತಿ. ನೋಡ್ಬೇಕು ನಾವಿಲ್ಲಿ 50 ನಾವು ಎಷ್ಟು ಪರ್ಸೆಂಟ್? 30% ಹಾಜರದಾರ. ಇನ್ನು ಗೈರ್ ಇರೋದಂದ್ರೆ 70% ಗೈರ್ ಅದಾರ. ನಾವಿಲ್ಲಿ 60% ಅಂತಂದ 40% ಮಾಡಿದ್ದೆ. ಅದೇ ರೀತಿ 70 ಡಿವೈಡೆಡ್ ಬೈ 100 ನಾವಿಲ್ಲಿ ನೋಡ್ಬೇಕು. ಇವೆರಡು 0 ಹೋಯ್ತು. 7 5 35 ಜನ ನಮಗ ಗೈರ್ ಅದಾರ. ನಾವು ಆಪ್ಷನ್ 4 ಕರೆಕ್ಟ್ ಆಗುತ್ತೆ 39ನೇ. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನ್ ಅನ್ನ ನೋಡ್ತಾ ಹೋದಾಗ 40ನೇ ಕ್ವಶನ್ ಏನೈತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು. ಕೋಣೆಯೊಂದು 15 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಾಗಿದೆ. ಅದರ ಉದ್ದ ಮತ್ತು ಅಗಲದ ಅನುಪಾತವನ್ನ ಕಂಡುಹಿಡಿಯಿರಿ ಅಂದಾನ. ನೋಡ್ಬೇಕು ನಾವಿಲ್ಲಿ 15 ಮೀಟರ್ ಮತ್ತು 10 ಮೀಟರ್ ಐತಿ. ನೋಡ್ರಿ 5 3 5 2 3:2 ನಮ್ದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು 40ನೇ ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋದಾಗ 40 ಆಯ್ತಾ. ಇನ್ನು 41ನೇ ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋದಾಗ 2.5 ಮತ್ತು 1.5ರ ಸರಳ ಅನುಪಾತವನ್ನು ಎಷ್ಟು ಅಂತ ಕೇಳಿದಾನ. ನೋಡ್ರಿ 2.5 ಅನುಪಾತ 1.5ರ ಸರಳ ಅನುಪಾತವನ್ನು ಕಂಡುಹಿಡಿ ಅಂದಾನ. ನಾವು ಇವಾಗ 2.5 ಇಂಟು 10 ಅನುಪಾತ 1.5 ಇಂಟು 10 ಮಾಡ್ಬೋದು. ಇಲ್ಲೂ 10 ಅನ್ನ ಇಂಟು ಮಾಡಿವಿ, ಇಲ್ಲೂ 10 ಅನ್ನ ಇಂಟು ಮಾಡಿವಿ. ನೋಡ್ಬೇಕು ನಾವು ಇವಾಗ 25 ಅನುಪಾತ 15 ಆಗುತ್ತಾ. ನಾವು ಇಲ್ಲಿ 5 5 5 3 ನಮಗೆ ಅನುಪಾತ ಎಷ್ಟು ಸಿಕ್ತು? 5:3. ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಆಪ್ಷನ್ 3 ನಮಗೆ ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನಾವು ನೋಡ್ಬೇಕು. 42ನೇ ಕ್ವಶನ್ ಏನೈತಿ?
2000 ಮೇಲೆ 20ರ ವಾರ್ಷಿಕ ದರದಲ್ಲಿ 2 ವರ್ಷಗಳ ಸ್ಥಿರ ಬಡ್ಡಿಯನ್ನ ಕೇಳಿದಾನ. ನಾವು ಇಲ್ಲಿ ನೋಡ್ಬೇಕು ಏನು ಕೊಟ್ಟಾನ. ಪಿ ಅಂದ್ರೆ ಎಷ್ಟು ಕೊಟ್ಟಿದಾನ 2000. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದಾನ 20%. ಅದೇ ರೀತಿಯಾಗಿ ಪಿ ಎಷ್ಟು ಕೊಟ್ಟಾನ 2% ಕೊಟ್ಟಾನ. ಇನ್ನು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡಿಯಂದಾನ. ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನೈತಿ PTR ಅಪಾನ್ 100 ಐತಿ. ನಾವು ಇವಾಗ ಪಿ ಬೆಲೆ ಎಷ್ಟೈತಿ ನೋಡ್ಕೋಬೇಕು. ಪಿ ಬೆಲೆ 2000. ಅದೇ ರೀತಿಯಾಗಿ ಪಿ ಬೆಲೆ 2, ರೇಟ್ ಆಫ್ ಇಂಟ್ರೆಸ್ಟ್ 20. ನಾವು ಡಿವೈಡೆಡ್ ಬೈ 100. ಇವು 2 0 ಇವು 2 0 ಹೋಯ್ತು. 2 2 4 4 2 8. ಇದು 1 0 ಇದು 1 0. ನಮಗಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ 800 ಆಗುತ್ತಾ. ಸಿಂಪಲ್ ಇಂಟ್ರೆಸ್ಟ್ ನಮ್ಗೆ 800 ಆಗುತ್ತಾ. ಆಪ್ಷನ್ ನೋಡ್ರಿ 4 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 43ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡ್ಬೇಕು. ಹುಡುಗನೊಬ್ಬ 40 ನಿಮಿಷಗಳಲ್ಲಿ 1.2 ಕಿಲೋಮೀಟರ್ ದೂರ ಕ್ರಮಿಸುತ್ತಾನೆ. ಅವನ ವೇಗ km/h ನಲ್ಲಿ ಎಷ್ಟಂತಂದು ಕೇಳಿದಾರ. ನೋಡ್ರಿ ಹುಡುಗನೊಬ್ಬ 40 ನಿಮಿಷ ಅಂತಂದು ಕೊಟ್ಟಾರ. 40 ನಿಮಿಷ ತಂದಾಗ ನಮಗಿಲ್ಲಿ ಏನಾಗತ್ತ ಟಿ ಆಗತ್ತ. ಇನ್ನು ಅದೇ ರೀತಿಯಾಗಿ ದೂರ ಕೊಟ್ಟಾರ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ 1.2 ಕಿಲೋಮೀಟರ್ದಾಗ ಕೊಟ್ಟಾರ. ನಮಗೇನು ಕೇಳ್ಯಾರ ಅವನ ವೇಗವನ್ನ ಸ್ಪೀಡ್ ಕೇಳಿದಾರ. ಯಾವುದರಲ್ಲಿ ಸ್ಪೀಡ್ km/h ನಲ್ಲಿ ಕೇಳಿದಾನೆ. ನೋಡ್ರಿ ಸ್ಪೀಡ್ ಫಾರ್ಮುಲಾ ಏನಾಗತ್ತ ನಮಗ ಡಿ ಡಿವೈಡೆಡ್ ಬೈ ಟಿ ಆಗತ್ತ. ನಾವು ಇಲ್ಲಿ ನೋಡ್ಬೇಕು ಡಿ ಅಂದ್ರೆ ಎಷ್ಟೈತಿ 1.2 ಐತಿ. ಡಿ ಅಂದ್ರೆ 1.2 ಐತಿ. ಅದೇ ರೀತಿಯಾಗಿ ನಮಗೂ 40 ನಿಮಿಷ ಅಂದಾನ. 40 ನಿಮಿಷ ಅಂದಾಗ ಇದನ್ನ ಅವರ್ ಕನ್ವರ್ಟ್ ಮಾಡ್ಕೊಂಡಾಗ 40 ಡಿವೈಡೆಡ್ ಬೈ 60 ಆಗತ್ತ. 40 ಡಿವೈಡೆಡ್ ಬೈ 60 ಆಗತ್ತ. ಇದು 0 ಇದು 0 ಹೋಯ್ತು. 4 2 2 2 4 2 3 ನಮಗಿಲ್ಲಿ 2/3 ಆಗತ್ತ. ನೋಡ್ರಿ ನಾವು ಇವಾಗ ಈ 2/3 ಐತಲ್ಲ ಇದು ಮ್ಯಾಗ ಇಂಟು ಆಗತ್ತ. 1.2 ಇಂಟು 3 ಡಿವೈಡೆಡ್ ಬೈ 2 ಆಗತ್ತ. ನೋಡ್ಬೇಕು ನಮ್ದು ಇವಾಗ ಆನ್ಸರ್ ಎಷ್ಟು ಬರುತ್ತ. ಇವಾಗ ನಾವು ಮೇಲ್ಗಡೆ ಇಂಟು ಮಾಡ್ಕೋಬೇಕು. 3 2 6 ಈ ಪಾಯಿಂಟ್ ಐತಿ. ಪಾಯಿಂಟ್ ಇಡೋನು 3 1 3 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ನಾವು ನೋಡ್ಬೇಕು ನಾವು ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ 2 1 2 1 ಆಗತ್ತ. ಇಲ್ಲಿ ಎಷ್ಟು ಹೋಯ್ತು 1 ಆಗತ್ತ. ಇನ್ನು ಅದೇ ರೀತಿಯಾಗಿ 2 8 ನಮಗಿಲ್ಲಿ 1.8 ಆಗತ್ತ. 1.8 ನಮ್ಗಿಲ್ಲಿ ಏನಾಗತ್ತ ಸ್ಪೀಡ್ ಆಗತ್ತ. 1.8 km/h ಸ್ಪೀಡಲ್ಲಿ ಹೋಗುತ್ತಾನ. ಆಪ್ಷನ್ ನಮ್ದು 2 ಕರೆಕ್ಟ್ ಆಗತ್ತ. ಆಪ್ಷನ್ 2 ಕರೆಕ್ಟ್ ಆಗತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 44ನೇ ಕ್ವಶನ್ ಏನೈತಿ 6 9 ಮತ್ತು 11 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜದ ಪರಿಧಿಯನ್ನು ಕಂಡುಹಿಡಿ ಅಂದಾನ. ನೋಡ್ಬೇಕು 6 ಸೆಂಟಿಮೀಟರ್ ಮತ್ತ 9 ಸೆಂಟಿಮೀಟರ್ ಅದೇ ರೀತಿಯಾಗಿ 11 ಸೆಂಟಿಮೀಟರ್ ತ್ರಿಭುಜದ ಪರಿಧಿ ಅಂದಾಗ ನಾವು ಇಲ್ಲಿ ನೋಡ್ಬೇಕು 6 + 9 + 11 ಕೂಡಿಸ್ಬೇಕು. ನಾವು ಎಷ್ಟಾಗತ್ತ 20 26 ಆಗತ್ತ. ನೋಡ್ರಿ 26 ಆಗತ್ತ. ಆಪ್ಷನ್ ನಾವಿಲ್ಲಿ 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ಏನೈತಿ ನೀವು ನೋಡ್ಬೇಕು. 45ನೇ ಕ್ವಶನ್ 45ನೇ ಕ್ವಶನ್ ಏನೈತಿ 6 ಬಾಹುಗಳಿರುವ ಬಹುಭುಜವನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ ಕೇಳಿನ. ಆಪ್ಷನ್ ಇಲ್ಲಿ 2 ಕರೆಕ್ಟ್ ಆಗುತ್ತ. ಷಟ್ಭುಜ ಅಂತಂದ ಕರೀತಾರ. ಷಟ್ಭುಜ ಅಂತಂದ ಕರೀತಾರ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 46ನೇ ಕ್ವಶನ್ ಏನಾಗತ್ತ ಸ್ಕ್ರೀನ್ ಮ್ಯಾಗ ನೀವು ನೋಡ್ಬೇಕು.
ಪದಗಳನ್ನ ಸರಿಯಾದ ನಿಘಂಟು ಕ್ರಮ ಅಂತಂದು ಕೊಟ್ಟಾನ. ಯಾವ್ಯಾವ ಪದ ಕೊಟ್ಟಾನ? ಬೆಸ್ಟ್, ನಾರ್ಮ ಮತ್ತು ಪಾಸ್ಟ್, ಗ್ಯಾಂಗ್ ಅಂತಂದು ಕೊಟ್ಟಾನ. ನಾವು ಇಲ್ಲಿ ನೋಡ್ಬೇಕು ಯಾವ್ಯಾವ ಪದ ಕೊಟ್ಟಾನ. ಒಂದನೇದ BEST ಬೆಸ್ಟ್, ಎರಡನೇದ NORM, ಮೂರನೇ ಪದ ಏನು ಕೊಟ್ಟಾನ? FAST ಫಾಸ್ಟ್ ಅಂತ ಕೊಟ್ಟಾನ. ನಾಲ್ಕನೇ ಪದ GANG ಅಂತಂದು ಕೊಟ್ಟಾನ. ನಾವಿಲ್ಲಿ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಮೊದಲು ಯಾವ್ದು ಬರುತ್ತಾ? ಬಿ ಬರುತ್ತಾ? ಆಪ್ಷನ್ 1 ಕರೆಕ್ಟ್ ಆಗುತ್ತಾ? ಅದೇ ರೀತಿಯಾಗಿ ನೋಡ್ರಿ F ಬರುತ್ತಾ? ಅದೇ ರೀತಿಯಾಗಿ ನಾಲ್ಕನೇದು G ಬರುತ್ತಾ? ಅದೇ ರೀತಿಯಾಗಿ 2 ಬರುತ್ತಾ? ನಾವು ನೋಡ್ಬೇಕಿಲ್ಲಿ 1, 3, 4, 2 ಆಪ್ಷನ್ 3 ಕರೆಕ್ಟ್ ಆಗುತ್ತಾ? ಆಪ್ಷನ್ 3 ಕರೆಕ್ಟ್ ಆಗುತ್ತಾ? 46ನೇ. ಇನ್ನು 47ನೇ ಕ್ವಶನ್ ಏನೈತೆ ಅಂತಂದು ನೋಡ್ತಾ ಹೋದಾಗ ನೀವು ಇಲ್ಲಿ ನೋಡ್ಬೇಕು. 47ನೇ ಕ್ವಶನ್ ಸರಣಿ ಕೊಟ್ಟಾನ. ಆ ಸರಣಿ ಒಳಗ ಬಲ ತುದಿಯಿಂದ 4ನೇ ಅಕ್ಷರ ಯಾವ್ದಂತಂದ್ ಕೊಟ್ಟಾನ. ನೋಡ್ಬೇಕು ನೀವು. ಬಲ ತುದಿಯಿಂದ 4ನೇ ಅಕ್ಷರ ಅಂದಾಗ ಮೊದಲನೇದ ಆ ಐತಿ, ಯು ಐತಿ, ಜೆ ಐತಿ, ಇ ಐತಿ. 4ನೇ ಅಕ್ಷರ ಇ ಐತಿ. ಆಪ್ಷನ್ ನಮಗಿಲ್ಲಿ ಇ ಆಪ್ಷನ್ 1 ಕರೆಕ್ಟ್ ಆಗುತ್ತಾ? ಆಪ್ಷನ್ 1 ಏನೈತಿ? ಇ ಐತಿ. ನಮ್ಗೆ ಇ ಕರೆಕ್ಟ್ ಆಗುತ್ತಾ? ನೀವು ನೋಡ್ಬೇಕು. ಉತ್ತರ ಎಫ್ ಅಂತ ಕೊಟ್ಟಾನ. ಅಲ್ಲಿ ಎಫ್ ಇಲ್ವೇ ಇಲ್ಲ. ಅದಕ್ಕಾಗಿ ಇದು ಉತ್ತರ ರಾಂಗ್ ಐತಿ. ನಾವು ಮಾಡಿದ್ದು ಉತ್ತರ ಕರೆಕ್ಟ್ ಐತಿ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 48ನೇ ಕ್ವಶನ್ ಇಲ್ಲಿ ಕಾಣೆಯಾಗಿದೆ. ಅದೇ ರೀತಿಯಾಗಿ 49ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. 49ನೇ ಕ್ವಶನ್ ಏನಾಯ್ತಪ್ಪ ಅಂದ್ರ, ಸೃಜಿತಾ ತನ್ನ ತರಗತಿಯಲ್ಲಿ ಮೇಲಿನಿಂದ 22ನೇ ಮತ್ತು ಕೆಳಗಿನಿಂದ 7ನೇ ಸ್ಥಾನದಲ್ಲಿದ್ದ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಾರ ಅಂತಂದು ಕೇಳಿದಾರ. ಅವು ಮೇಲಿನಿಂದ 22 ಪ್ಲಸ್ ಕೆಳಗಿನಿಂದ -1 ನೋಡ್ರಿ ನಮ್ಗೆ ಎಷ್ಟಾಗತ್ತ? 28 ಆಗತ್ತ. ಆಪ್ಷನ್ ನಾವಿಲ್ಲಿ ನೋಡ್ತಾ ಹೋದಾಗ 2 ಕರೆಕ್ಟ್ ಆಗತ್ತ. ಆಪ್ಷನ್ 2 ಕರೆಕ್ಟ್ ಆಗತ್ತ. ಇನ್ನ 50ನೇ ಕ್ವಶನ್ ಇಲ್ಲಿ ನಮಗ ಇದು ಪ್ರಶ್ನೆ ಪ್ರಿಂಟ್ ಆಗಿಲ್ಲ. ನೋಡ್ರಿ ನಾವು ಇದೇ ರೀತಿಯಾಗಿ ಆರ್ಮಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗ್ತೀವಿ. ಓನ್ಲಿ ಮ್ಯಾಥ್ಸ್ ಜನರಲ್ ಡ್ಯೂಟಿ ಅವರಿಗೆ ಮ್ಯಾಥ್ಸ್ ಕ್ವಶನ್ ಅನ್ನ ಅತಿ ಸುಲಭವಾಗಿ ಬಿಡಿಸ್ತಾ ಹೋಗ್ತೀನಿ. ತಾವಿಲ್ಲಿ ನೋಡ್ಬೇಕಾಗತ್ತ.